ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 13, 13ನೇ ಅಧ್ಯಾಯ, 2ನೇ ಭಾಗ. 13ನೇ ಅಧ್ಯಾಯ 18ರಿಂದ 38ರವರೆಗೆ ಇರುವಂಥ ವಾಕ್ಯ ಭಾಗ. ಯೋಹಾನನು 13, 18ರಿಂದ 38 ವಚನಗಳಲ್ಲಿ ಇರುವ ವಾಕ್ಯ ಭಾಗ ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇದರಲ್ಲಿ ಈ ವಾಕ್ಯ ಭಾಗದಲ್ಲಿ ಕ್ರಿಸ್ತನಂತಿರುವ 14 ರಹಸ್ಯಗಳಿದೆ. 14 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಕ್ರಿಸ್ತನ ಹಾಗೆ ಇರುವುದು, ಕ್ರಿಸ್ತನಂತಿರುವುದು ಅಂದರೆ ಏನು, ಕ್ರೈಸ್ಟ್ ಲೈಕ್ನೆಸ್ ಅಂದರೆ ಏನು, ಅದರ ರಹಸ್ಯ ಏನು ಅಂತ ಹೇಳ್ಬಿಟ್ಟು 14 ರಹಸ್ಯಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ಮೊದಲನೇದಾಗಿ ನೋ ಯು ಆರ್ ಚೋಸನ್. ನೀವು ಆಯ್ಕೆಯಾಗಿದ್ದೀರಂತ ತಿಳಿಯಿರಿ. ನೋ ಯು ಆರ್ ಚೋಸನ್, ನೀವು ಆಯ್ಕೆಯಾಗಿದ್ದೀರಿ, ನೀವು ದೇವರಿಂದ ಆಯ್ಕೆಯಾದವರು ಎಂಬುದನ್ನು ತಿಳಿಯಬೇಕು. ಯಾಕಂದರೆ 18ನೇ ವಚನದಲ್ಲಿ ನಾನು ಆರಿಸಿಕೊಂಡವರನ್ನು ನಾನು ಬಲ್ಲೆನು. ಹಾಗಾದರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರ ಆಯ್ಕೆ ನನ್ನ ಮೇಲಿದೆ. ಬಹುಶಃ ಮೊದಲನೇ ಸಾರಿ ಇಂಥ ಒಂದು ಪದ ನಾನು ಬಳಸ್ತಾ ಇದ್ದೇನೆ. ನನಗೆ ಗೊತ್ತಿತ್ತು ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಆದರೆ ಅದನ್ನು ನಾನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರ್ತಿದ್ದಿಲ್ಲ. ಹೌದು, ನನಗೆ ಗೊತ್ತು, ಅದನ್ನು ನಂಬಿದ್ದೇನೆ ಎಲ್ಲ. ಆದರೆ ಅದನ್ನು ಗಂಭೀರವಾಗಿ, ಜವಾಬ್ದಾರಿಕೆಯಿಂದ, ಪ್ರಾರ್ಥನಾಪೂರ್ವಕವಾಗಿ, ಭಯಭಕ್ತಿಯಿಂದ ಆ ಆಯ್ಕೆಯನ್ನು ನಾನು ಹೊರಬಯಸ್ತೇನೆ. ನೀವು ಕೂಡ ಹಾಗೆ ಮಾಡ್ತೀರಾ? ಸರಿ. ಎರಡನೇದಾಗಿ ಕ್ರಿಸ್ತನ ಹಾಗೆ ಇರಬೇಕಾದ್ರೆ ಮೊದಲನೇದು ದೇವರ ಆಯ್ಕೆ, ಅದನ್ನು ನಾವು ತಿಳಿಯಬೇಕು. ಎಷ್ಟೋ ಒಂದು ಕೋಟ್ಯಾಂತರ ಜನರಲ್ಲಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನಲ್ಲ, ತನ್ನ ಮಕ್ಕಳಾಗಿ, ತನ್ನ ಸೇವಕರಾಗಿ, ತನ್ನನ್ನು ತಿಳ್ಕೊಳ್ಳೋರಾಗಿ, ತನ್ನನ್ನು ನಂಬುವವರಾಗಿ, ತನ್ನ ವಾಕ್ಯವನ್ನು ತಿಳ್ಕೊಳ್ಳೋರಾಗಿ, ತನಗೋಸ್ಕರ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಅನುಭವ, ನಂಬಿಕೆ, ಗ್ರಹಿಕೆ, ದೃಢತೆ, ಮನವರಿಕೆ, ಇದು ಕ್ರಿಸ್ತನ ಹಾಗೆ ಇರುವಂಥದ್ದರ ಮೊದಲನೇ ರಹಸ್ಯ. ಎರಡನೇದಾಗಿ ಫುಲ್ಫಿಲ್ ದ ವರ್ಡ್, ವಾಕ್ಯವನ್ನು ನೆರವೇರಿಸೋದು. ವಾಕ್ಯವನ್ನು ಓದುವುದು, ವಾಕ್ಯವನ್ನು ಅಧ್ಯಯನ ಮಾಡೋದು, ವಾಕ್ಯವನ್ನು ಬಾಯ್ಪಾಠ ಮಾಡೋದು, ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವುದು, ಇವೆಲ್ಲ ಒಳ್ಳೆಯದು. ಆದರೆ ವಾಕ್ಯವನ್ನು ಪೂರೈಸುವುದು, ವಾವ್! ಇಲ್ಲೇ ನಾವುಗಳು ಸ್ವಲ್ಪ ಹಿಂಜರಿತೇವೆ. ಓದೋದಕ್ಕೆ ವಾಕ್ಯ ಇಷ್ಟ, ಅದನ್ನು ಕೇಳೋದಕ್ಕೆ ಇಷ್ಟ, ಅದನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಇಷ್ಟ, ಅದನ್ನು ಸಾರುವುದಕ್ಕೂ ಕೂಡ ಇಷ್ಟ. ಆದರೆ ಅದನ್ನು ಪೂರೈಸುವುದು, ಯಾಕಂದರೆ ಯೇಸು ಸ್ವಾಮಿ 18ನೇ ವಚನದ 2ನೇ ಭಾಗದಲ್ಲಿ ಪವಿತ್ರ ವಾಕ್ಯವು ನೆರವೇರಬೇಕಾಗಿದೆ. ಹಾಗಾದರೆ ಸ್ವಾಮಿ ನೋಡ್ರಿ, ಆಗಾಗ ದೇವರ ವಾಕ್ಯ ನೆರವೇರಬೇಕು, ಪವಿತ್ರ ವಾಕ್ಯ ನೆರವೇರಬೇಕೆಂಬ ಮಾತನ್ನು ಹೇಳುವಾಗ ಆತನು ವಾಕ್ಯ ನೆರವೇರುವಿಕೆಗೆ ತನ್ನನ್ನು ಸಮರ್ಪಿಸಿ ಕೊಟ್ಟದ್ದನ್ನು ಕಾಣ್ತೇವೆ. ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನಂತಿರಬೇಕಾದರೆ ವಾಕ್ಯವನ್ನು ನಾವು ನೆರವೇರಿಸಬೇಕು. ಅದು ಎರಡನೇ ರಹಸ್ಯ. ಮೂರನೇ ರಹಸ್ಯ ಏನಂತ ಹೇಳಿದ್ರೆ ಹೆಲ್ಪ್ ಟು ಬಿಲೀವ್, ನಂಬುವುದಕ್ಕೆ ಸಹಾಯಿಸುವುದು. ಹೌದು, 19ನೇ ವಚನ ಅಂದರೆ ಯೋಹಾನ 13:19 ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಶಿಷ್ಯರ ಜೊತೆಯಲ್ಲಿ ಮಾತನಾಡ್ತಾ ಇರುವಾಗ
ನಾನೇ ಆತನೆಂದು ನೀವು ನಂಬುವಂತೆ ಅದು ಸಂಭವಿಸುವುದಕ್ಕಿಂತ ಮುಂಚೆ ಈಗಲೇ ನಿಮಗೆ ಹೇಳ್ತಾ ಇದ್ದೇನೆ. ನೀವು ನಂಬುವಂತೆ ಮುಂಚೆನೇ ಹೇಳ್ತಿದ್ದೇನೆ. ಅಂದರೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಕೆಲವು ಸಾರಿ ನಂಬಿಕೆಯಲ್ಲಿ ಸಹಾಯ. ಇನ್ನೊಂದು ಸಾರಿ ಹೇಳ್ತೀನಿ, ನಾವು ನಂಬಿಕೆಯಲ್ಲಿ ನಾವು ದೇವರ ಸಹಾಯ ತಗೋಬೇಕು, ಆದರೆ ಬೇರೆಯವರ ನಂಬಿಕೆಯಲ್ಲಿ ಕೂಡ ಅವರಿಗೆ ನಾವು ಸಹಾಯವನ್ನು ಮಾಡುವವರಾಗಿರಬೇಕು. ಇದು ಕ್ರಿಸ್ತನಂತಿರುವಂಥ ಒಂದು ಮೂರನೇ ರಹಸ್ಯ. ನಾಲ್ಕನೇದಾಗಿ, ಎಕ್ಸ್ಪ್ರೆಸ್ ಯುವರ್ ಪೇಯ್ನ್. ನಿಮ್ಮ ನೋವನ್ನು ತಿಳಿಯಪಡಿಸುವುದು. ಎಲ್ರಿಗಲ್ಲ, ಹತ್ತಿರವಾದವರು, ನಂಬಿಕೆಗೆ ಪಾತ್ರರು, ವಿಶ್ವಾಸ ಯೋಗ್ಯರು, ಪ್ರೀತಿಯ ಸಂಬಂಧ ಕಟ್ಟಿಕೊಂಡಿರುವಂಥವರು, ನಮ್ಮವರು ಎಂಬುದಾಗಿ ನಿಮಗೆ ಅನಿಸುವಂಥ ವ್ಯಕ್ತಿಗಳೊಂದಿಗೆ ನಮ್ಮ ನೋವನ್ನು ನಾವು ವ್ಯಕ್ತಪಡಿಸಬೇಕು. ಯಾಕಂತ ಹೇಳಿದರೆ ಯೋಹಾನ 13ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಇವುಗಳನ್ನು ಹೇಳುತ್ತಾ ಆತ್ಮದಲ್ಲಿ ನೊಂದುಕೊಂಡವರಾಗಿ, ಯೇಸ್ವಾಮಿ ನೊಂದುಕೊಂಡವರಾಗಿ ಏನು ಹೇಳ್ತಾರೆ? ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡ್ತಾನೆ. ಅಂದರೆ ಭಾಳ ಪರ್ಸ್ನಲ್ ಆಗಿರುವಂಥ ವ್ಯಕ್ತಿಗತವಾದ ಒಂದು ಮಾತನ್ನು, ನೋವನ್ನು ಶಿಷ್ಯರ ಸಂಗಡ ಯೇಸು ಸ್ವಾಮಿ ಹಂಚಿಕೊಂಡ್ರು. ಆ ರೀತಿಯಾಗಿ ನಾವು ಕೂಡ ನಮ್ಮ ನೋವನ್ನು ಆಪ್ತರೊಂದಿಗೆ ಹಂಚಿಕೊಳ್ಳುವಂಥದ್ದು ಕ್ರಿಸ್ತನಂತಿರುವ ನಾಲ್ಕನೇ ರಹಸ್ಯ. ಐದನೇದಾಗಿ, ಹ್ಯಾವ್ ದ ಕೋರ್. ಹ್ಯಾವ್ ದ ಕೋರ್ ಅಂದರೆ ನಮ್ಮದೇ ಆದಂಥ ಆಪ್ತ ಗುಂಪು, ಅಥವಾ ನಮಗೆ ಒಂದು ಕೇಂದ್ರ ತಂಡ. ಅಂದರೆ ಇಬ್ಬರು ಇರ್ಬೋದು, ಮೂವರು ಇರ್ಬೋದು, ಆದರೆ ಸಮರ್ಪಿಸಿಕೊಂಡಂಥ. ನೋಡ್ರಿ, ಭೂಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಆದರೆ ಅವರಲ್ಲಿ ಫ್ರೆಂಡ್ಸ್ ಕೆಲವರೇ ಇರ್ತಾರೆ. ಆ ಗುಂಪು ಚಿಕ್ಕದಾಯ್ತಲ್ಲ, ಆ ಫ್ರೆಂಡ್ಸು ಸ್ನೇಹಿತರು ಇದ್ದಾರಲ್ಲ, ಆದರೆ ಇನ್ನೊಂದು ಗುಂಪಿದೆ. ಅದೇನಂತ ಹೇಳಿದ್ರೆ ಅನ್ಯೋನ್ಯತೆ. ಇನ್ನೂ ಚಿಕ್ಕದಾಯ್ತು ಗುಂಪು, ಫೆಲೋಶಿಪ್ ಗುಂಪು. ಆದರೆ ಇನ್ನೂ ಚಿಕ್ಕ ಗುಂಪು ಅದೇನಂತ ಹೇಳಿದ್ರೆ ನಂಬಿಗಸ್ತರ ಗುಂಪು, ತಂಡ, ಟೀಮ್. ಇನ್ನೂ ಅದರಲ್ಲಿ ಚಿಕ್ಕದಾಗಿ ಇರುವಂಥದ್ದು ನೋಡಿದರೆ ಒಡಂಬಡಿಕೆಯ ಸಂಬಂಧ. ವಾವ್! ಅದು ಸಾಮಾನ್ಯವಾಗಿ ಬಹಳ ಚಿಕ್ಕ ತಂಡ. ಯೇಸ್ವಾಮಿಗೆ 70 ಶಿಷ್ಯರು ಇದ್ದರು. ಮಾರ್ಕ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅವರಲ್ಲಿ 12 ಜನರನ್ನು ಆರಿಸ್ಕೊಂಡ್ರು, ಕಡಿಮೆ ಆಯ್ತಲ್ವ? ಅವರಲ್ಲಿ ಮತ್ತು 9 ಜನರು, ಇನ್ನೂ ಕಡಿಮೆ ಆಯ್ತಲ್ವ? ಅವರಲ್ಲಿ 3 ಮಾತ್ರ ಆಗಾಗ ಕರ್ಕೊಂಡು ಹೋಗ್ತಿದ್ರು ವಿಶೇಷವಾದ ಸ್ಥಳದಲ್ಲಿ, ಇನ್ನೂ ಚಿಕ್ಕದಾಯ್ತಲ್ವ? ಆ 3ರಲ್ಲಿ ಇನ್ನೂ ಒಬ್ಬರನ್ನೇ, ಯೇಸುವಿಗೆ ಪ್ರಿಯನಾಗಿರುವ ಶಿಷ್ಯನು. ವಾವ್! ಆ ರೀತಿ ನಮಗಿರಬೇಕು, ನನಗಿದೆ. ಅಂದರೆ ಹ್ಯಾವ್ ದ ಕೋರ್ ಗ್ರೂಪ್. ಒಂದು ಆತ್ಮೀಯ ಮತ್ತು ಆತ್ಮೀಕ. ಆತ್ಮೀಯ ಅಂದರೆ ಹತ್ತಿರ, ಆತ್ಮೀಕ ಅಂದ್ರೆ ಆಧ್ಯಾತ್ಮಿಕ ಅಂತ, ದೈವಿಕ ಅಂತ. ಆತ್ಮೀಯವಾದಂಥ ಅಂದರೆ ಹತ್ತಿರವಾದಂಥ ದೈವಿಕವಾದಂಥ ಒಂದು ತಂಡ. 23ನೇ ವಚನದಲ್ಲಿ, ಶಿಷ್ಯರಲ್ಲಿ ಯೇಸು ಪ್ರೀತಿಸಿದ ಒಬ್ಬನು ಅವರ ಎದೆಗೆ ಒರಗಿಕೊಂಡಿದ್ದನು. ಅಂದರೆ ಕೋರ್ ಗ್ರೂಪ್. ನೋಡ್ರಿ, 13:23 ಯೋಹಾನ. 6ನೇದಾಗಿ, ರಿವೀಲ್ ದ ಕೋರ್ ಗ್ರೂಪ್. ಕ್ರಿಸ್ತನಂತೆ ನಾವು ಇರಬೇಕಾದ್ರೆ ನಮಗೆ ಒಂದು ಆತ್ಮೀಕವಾದಂಥ ಒಡಂಬಡಿಕೆಯ ಒಂದು ತಂಡ ಇರಬೇಕು. ಕ್ರಿಸ್ತನಂತೆ ನಾವು ಇರಬೇಕಂತ ಹೇಳಿದರೆ
ಅದು ರಹಸ್ಯದ 5ನೇ ರಹಸ್ಯ. 6ನೇ ರಹಸ್ಯ ಏನಂದರೆ ಆ ಒಂದು ಆತ್ಮೀಯ ತಂಡಕ್ಕೆ ಅಥವಾ ಒಡಂಬಡಿಕೆಯ ತಂಡಕ್ಕೆ ಪ್ರಕಟಿಸುವಂಥದ್ದು ಕೆಲವು ಸಂಗತಿಗಳು, ಕೆಲವು ರಹಸ್ಯಗಳು. ಹೌದು, 26ನೇ ವಚನದಲ್ಲಿ ನಾನು ರೊಟ್ಟಿಯ ತುಂಡನ್ನು ಅದ್ದಿ ಯಾವನಿಗೆ ಕೊಡ್ತೇನೋ ಅವನೇ ಎಂಬುದಾಗಿ ಯೇಸು ಸ್ವಾಮಿ ಉತ್ತರ ಕೊಡ್ತಾರೆ. ಏನೋ ಒಂದು ಕ್ವಶನ್ ಕೇಳಿದರು, ಅದಕ್ಕೆ ಆನ್ಸರ್ ಯೇಸು ಸ್ವಾಮಿ ಯಾರಿಗೆ ಹೇಳ್ತಾರೆ ಅಂದರೆ ತನ್ನ ಹತ್ತಿರವಾಗಿದ್ದಂಥ ವ್ಯಕ್ತಿಗೆ ತಿಳಿಯಪಡಿಸ್ತಾರೆ. 7ನೇದಾಗಿ ಸ್ಪೀಕ್ ಟು ದ ಬೆಟ್ರೇಯರ್. ಹೌದು, ಕ್ರಿಸ್ತನಂತೆ ನಾವು ಇರಬೇಕಾದ್ರೆ ನಾವು ಏನು ಮಾಡಬೇಕು? ನಮಗೆ ಹಿಡ್ಕೊಡ್ತಾರಲ್ಲ, ನಮಗೆ ನೋವು ಮಾಡ್ತಾರಲ್ಲ, ನಮಗೆ ಬೇಸರ ಮಾಡ್ತಾರಲ್ಲ, ನಮ್ಮನ್ನು ಹರ್ಟ್ ಮಾಡ್ತಾರಲ್ಲ, ನಮಗೆ ಹಾನಿ ಮಾಡ್ತಾರಲ್ಲ, ಅವ್ರ ಹತ್ರ ನಾವು ಮಾತಾಡಬೇಕು. ಯಾವಾಗಲಲ್ಲ, ಕೆಲವು ಸಾರಿ ಮಾತಾಡಬೇಕಾಗ್ತದೆ. ಹೌದು, 7ನೇ ರಹಸ್ಯ ಅದು 27ನೇ ವಚನದಲ್ಲಿ, ಯೋಹಾನ 13:27ನೇ ವಚನದಲ್ಲಿ ನೀನು ಮಾಡುವುದನ್ನು ಬೇಗನೆ ಮಾಡು ಎಂಬುದಾಗಿ ಯೂದನ ಹತ್ರ ಯೇಸು ಸ್ವಾಮಿ ಮಾತಾಡ್ತಾರೆ. ಆತನು ಹಿಡ್ಕೊಡ್ತಿದ್ದಾನೆ, ಆದರೂ ಕೂಡ ದ್ವೇಷಿಸದೆ ಮಾತನಾಡ್ತಾ ಇರುವಂಥ ಒಂದು ಸಂಗತಿ. 8ನೇದಾಗಿ ಅಂದ ಹಾಗೆ ನಾವು ಏನು ನೋಡ್ಕೊಳ್ತಾ ಇದ್ದೇವೆ? ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 18ರಿಂದ 38 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಕ್ರಿಸ್ತನಂತಿರುವ 14 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. 14 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಅದರಲ್ಲಿ 8ನೇದು ಏನಂತ ಹೇಳಿದರೆ ಸ್ಪೀಕ್ ವಿತೌಟ್ ಎಕ್ಸ್ಪೋಸಿಂಗ್. ಬಹಿರಂಗಪಡಿಸದೆ ಮಾತನಾಡುವುದು. ಬಹಿರಂಗಪಡಿಸೋದಂದರೆ ಬೇರೆಯವರು ತಪ್ಪು ಮಾಡ್ತಾ ಇದ್ದಾರೆ, ಬೇರೆಯವರು ನನಗೆ ಹಾನಿ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವರನ್ನು ನಾನು ಬಹಿರಂಗಪಡಿಸಬಾರ್ದು. ಆದಷ್ಟು ಮಟ್ಟಿಗೆ ಕೆಲವು ಸಾರಿ ಮಾಡ್ಬೋದು, ಆದರೆ ಕ್ರಿಸ್ತನಂತೆ ಇರುವಂಥ 14 ರಹಸ್ಯಗಳಲ್ಲಿ ಒಂದು, ಯೇಸು ಸ್ವಾಮಿ ನೀನು ಯೂದನಿಗೆ ನೀನು ಏನು ಮಾಡ್ತೀಯ ಅದನ್ನು ಬೇಗನೆ ಮಾಡು ಅಂತ ಹೇಳಿದಾಗ 28ನೇ ವಚನ ಯೋಹಾನ 13:28, ಯೇಸು ಅವನಿಗೆ ಇದನ್ನು ಏಕೆ ಹೇಳಿದರೆಂದು ಕುಳಿತವರಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ನೋಡ್ರಿ ಹೇಗೆ ಯೇಸು ಸ್ವಾಮಿ ಮಾತಾಡಿದ್ದಾರೆ. ಯಾರಿಗೂ ಗೊತ್ತಾಗಲಿಲ್ಲ, ಎಕ್ಸ್ಪೋಸ್ ಮಾಡಲಿಲ್ಲ. ದೊಡ್ಡ ತಪ್ಪು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ಹೇಳಬೇಕಾದ್ರೆ ದೊಡ್ಡ ಪಾಪವನ್ನು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಯೇಸುವಿಗೆ ವಿರುದ್ಧವಾಗಿ ತನ್ನ ಶಿಷ್ಯರಲ್ಲಿ ಒಬ್ಬನು ಗುರುದ್ರೋಹಿಯಾಗಿ ಹಿಡ್ಕೊಡ್ಲಿಕ್ಕೆ, ಪಾಪ ಮಾಡಲಿಕ್ಕೆ, ದ್ರೋಹ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆ ರೀತಿಯಾಗಿದ್ದರೂ ಕೂಡ ಯೇಸು ಸ್ವಾಮಿ ಅವನನ್ನು ಎಕ್ಸ್ಪೋಸ್ ಮಾಡದೆ, ಬಹಿರಂಗಪಡಿಸದೆ ಇರುವಂಥದ್ದು ಕ್ರಿಸ್ತನಂತಿರುವ ರಹಸ್ಯಗಳಲ್ಲಿ ಒಂದು. ಒನ್ ಆಫ್ ದಿ ಅಥವಾ 8ನೇ ರಹಸ್ಯ, ಕ್ರಿಸ್ತನಂತಿರುವ 8ನೇ ರಹಸ್ಯ, ಬೇರೆಯವ್ರನ್ನು ಆದಷ್ಟು ಮಟ್ಟಿಗೆ ಎಕ್ಸ್ಪೋಸ್ ಮಾಡದೇ ಇರುವಂಥದ್ದು. 9ನೇದಾಗಿ ಗ್ಲೋರಿಫೈ ಗಾಡ್ ಥ್ರೂ ಯು. ವಾವ್! ಹೌದು, 31ನೇ ವಚನ ಯೋಹಾನ 13:31ರಲ್ಲಿ ಯೇಸು ಸ್ವಾಮಿ ತಾನು ಹೊರಟು ಹೋಗುವಂಥದ್ರ ಬಗ್ಗೆ ಮಾತನಾಡಿಬಿಟ್ಟು, ಈಗ ಮನುಷ್ಯಪುತ್ರನು ಮಹಿಮೆ ಹೊಂದಲಿದ್ದಾನೆ, ದೇವರು ಆತನಲ್ಲಿ ಮಹಿಮೆ ಹೊಂದುವರು. ದೇವರನ್ನು ನಮ್ಮ ಮುಖಾಂತರ ಮಹಿಮೆ ಪಡಿಸುವಂಥದ್ದು ಕ್ರಿಸ್ತನಂತಿರುವ 9ನೇ ರಹಸ್ಯ. ಹೌದು, ನಾವು ಈ ಭೂಲೋಕದಲ್ಲಿ ಇರುವಂಥದ್ದೇ ದೇವರನ್ನು ಮಹಿಮೆ ಪಡಿಸೋದಕ್ಕಾಗಿ ಅಲ್ವಾ? 10ನೇದಾಗಿ ಹ್ಯಾವ್ ಸ್ಪಿರಿಚುವಲ್ ಚಿಲ್ಡ್ರನ್. ಆತ್ಮಿಕ ಮಕ್ಕಳು ನಿಮಗಿರಲಿ, ನಿಮಗೆ ಆತ್ಮಿಕ ಮಕ್ಕಳಿರಲಿ. ಇದು 10ನೇ ಒಂದು ರಹಸ್ಯ. ಯಾವುದಕ್ಕೆ ರಹಸ್ಯ? ಕ್ರಿಸ್ತನಂತಿರುವ ರಹಸ್ಯಗಳಲ್ಲಿ ಒಂದು ಏನು? ಆತ್ಮಿಕ ಮಕ್ಕಳು ನಮಗಿರಬೇಕು. ಆತ್ಮಿಕ ಬಂಜೆಯರಾಗಿ
ನಾವು ಇರಬಾರ್ದು. ಅಂದರೆ ಯೇಸುಸ್ವಾಮಿಯನ್ನು ನಂಬಿದ್ದೇನೆ, ಯೇಸುಸ್ವಾಮಿಯನ್ನು ನಂಬಿ 1 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು, ಆದರೆ ಒಂದು ಮಗುವನ್ನು ಕೂಡ ಆತ್ಮಿಕ ಮಗುವನ್ನು ನಡೆಸಲಿಲ್ಲ. ಆ ರೀತಿಯಾಗಿ ಇರಬಾರ್ದು. ಆದ ಕಾರಣ ಯೇಸುಸ್ವಾಮಿ ತನ್ನ 3 ವರ್ಷದ ಸೇವೆಯಲ್ಲಿ 12 ಆತ್ಮಿಕ ಮಕ್ಕಳನ್ನು ಪಡೆದದ್ದರಿಂದ 33ನೇ ವಚನ, ಯೋಹಾನ 13:33ನೇ ವಚನದಲ್ಲಿ ನನ್ನ ಮಕ್ಕಳೇ. ವಾವ್! ಶಿಷ್ಯರಿಗೆ ಯೇಸುಸ್ವಾಮಿ ಶಿಷ್ಯರೇ, ಸಹೋದರರೇ ಎಂಬುದಾಗಿ ಹೇಳ್ತಾ ಇಲ್ಲ, ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈಗ ಹೇಳುವಂಥದ್ದು ತನ್ನ ಅಂತರಾಳದಿಂದ ನನ್ನ ಮಕ್ಕಳೇ, ಮೈ ಚಿಲ್ಡ್ರನ್, ಇನ್ನು ಸ್ವಲ್ಪ ಕಾಲವೇ ನಾನು ನಿಮ್ಮೊಡನೆ ಇರ್ತೇನೆ ಅಂತ ಹೇಳ್ಬಿಟ್ಟು ಯೇಸುಸ್ವಾಮಿ ತನ್ನ ಪಿತೃತ್ವವನ್ನು ವ್ಯಕ್ತಪಡಿಸುವಂಥದ್ದರ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಆ ರೀತಿಯಾಗಿ ಕೂಡ ನಾವುಗಳು ಕೂಡ ನಮ್ಮ ಜೀವನದಲ್ಲಿ ನಮಗೆ ಆತ್ಮಿಕ ಮಕ್ಕಳಿರಬೇಕು. ಕೆಲವು ಆತ್ಮಿಕ ಮಕ್ಕಳು ನನಗಿದ್ದಾರೆ, ಅವ್ರ ವಿಷಯದಲ್ಲಿ ನನಗೆ ಬಹಳ ಹೆಮ್ಮೆ, ಗೌರವ, ಪ್ರೀತಿ, ಆದರಣೆ. 11ನೇದಾಗಿ ಕ್ರಿಸ್ತನಂತಿರುವ 14 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. 14 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಅದರಲ್ಲಿ 11ನೇ ರಹಸ್ಯ ಏನಂದರೆ ಲವ್ ಲೈಕ್ ದ ಲಾರ್ಡ್, ಕರ್ತನಂತೆ ಪ್ರೀತಿಸುವುದು. ಕರ್ತನಂತೆ ಆಗಬೇಕಾದರೆ ಅದರ ರಹಸ್ಯ ಕರ್ತನಂತೆ ಪ್ರೀತಿಸುವುದು. ಕ್ರಿಸ್ತನಂತೆ ನಾವು ಆಗಬೇಕಾದರೆ ಕ್ರಿಸ್ತನಂತೆ ನಾವು ಪ್ರೀತಿಸುವಂಥದ್ದು. ಏನಂತ ಹೇಳಿದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ವಾಹ್! ಭಾಳ ದೊಡ್ಡ ಆಜ್ಞೆ ಇದು, ಭಾಳ ದೊಡ್ಡ ಆಜ್ಞೆ ಇದು. ಯೋಹಾನ 13:34 ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಪ್ರೀತಿಸಿದಂತೆ ನಾನು ಪ್ರೀತಿಸಬೇಕು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರೀತಿಸಿದರು? ಸಂಪೂರ್ಣವಾಗಿ ಪ್ರೀತಿಸಿದರು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರೀತಿಸಿದರು? ಉಳಿಸಿಕೊಳ್ಳದೆ ಪ್ರೀತಿಸಿದರು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರೀತಿಸಿದರು? ನಿಸ್ವಾರ್ಥವಾಗಿ. ವಾವ್! ನಿಸ್ವಾರ್ಥವಾಗಿ ಪ್ರೀತಿಸಿದರು. ಆ ರೀತಿಯಾಗಿ ನಾವು ಪ್ರೀತಿಸಬೇಕಂತ ಹೇಳ್ಬಿಟ್ಟು 12ನೇ ಒಂದು ರಹಸ್ಯ 35ನೇ ವಚನದಲ್ಲಿ ಶೋ ದ ಗಾಸ್ಪಲ್. ಯೇಸು ಅಥವಾ ಕ್ರಿಸ್ತನಂತೆ ನಾವು ಇರಬೇಕಾದ್ರೆ 12ನೇ ರಹಸ್ಯ ಏನಂತ ಹೇಳಿದ್ರೆ, ನಾವು ಸುವಾರ್ತೆಯನ್ನು ತೋರಿಸುವುದು. ಸುವಾರ್ತೆ ಸಾರುವುದು ಕೇಳಿದೆ ಅಲ್ವಾ? ಒಳ್ಳೆಯದು, ಸುವಾರ್ತೆಯನ್ನು ಸಾರುವುದು. ಆದರೆ 35ನೇ ವಚನ, ಯೋಹಾನ 13:35ನೇ ವಚನದಲ್ಲಿ, ಪರಸ್ಪರ ನಿಮಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಎಲ್ಲರೂ ಅಂತ ಹೇಳುವಾಗ ಎಲ್ರಿಗೂ ನಾವು ಸುವಾರ್ತೆ ಸಾರೋದ್ರ ಮುಖಾಂತರ ಅಲ್ಲ, ಅದು ಒಳ್ಳೆಯದೇ, ಅದು ಪ್ರಾರಂಭ, ಅಸ್ತಿವಾರ. ಆದರೆ ಸುವಾರ್ತೆಯನ್ನು ಸಾರುವುದಷ್ಟೇ ಅಲ್ಲ, ತೋರಿಸುವುದು, ಸುವಾರ್ತೆಯನ್ನು ತೋರಿಸುವುದು. ಆವಾಗ ನಾನು ಶಿಷ್ಯರಂತೆ ಎಲ್ಲರೂ ತಿಳ್ಕೊಳ್ತಾರೆ ಅಂತ ಯೇಸುಸ್ವಾಮಿ ಹೇಳ್ತಾರೆ. 13ನೇ ರಹಸ್ಯ ಏನಂದರೆ, ಸ್ಪೀಕ್ ಪ್ರೊಫೆಟಿಕಲಿ, ಪ್ರವಾದನೀಯವಾಗಿ ಮಾತನಾಡುವಂಥದ್ದು. ಯಾಕಂತ ಹೇಳಿದ್ರೆ, ನಂತರ ನೀನು ಹಿಂಬಾಲಿಸ್ತಿ ಎಂಬುದಾಗಿ ಸೀಮೋನ್ ಪೇತ್ರನಿಗೆ ಸ್ವಾಮಿ 36ನೇ ವಚನದಲ್ಲಿ ಹೇಳ್ತಾರೆ. ಕೊನೆಯದಾಗಿ ಏನಂದರೆ, ಸ್ಪೀಕ್ ದ ಸಿನ್ ಲವಿಂಗ್ಲಿ, ಪಾಪವನ್ನು ಪ್ರೀತಿಯಿಂದ ತಿದ್ದಿ ಹೇಳುವಂಥದ್ದು. ಯೇಸು ಸ್ವಾಮಿ ಯೋಹಾನ 13:38ರಲ್ಲಿ, ನೀನು ನನ್ನನ್ನು 3 ಸಾರಿ ನಿರಾಕರಿಸುವ ತನಕ ಹುಂಜ ಕೂಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಪೇತ್ರನ ಅಲ್ಲಗಳೆಯುವಿಕೆಯನ್ನು ಯೇಸು ಸ್ವಾಮಿ ಪ್ರಕಟಪಡಿಸ್ತಾರೆ ಪ್ರೀತಿಯಿಂದ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 18-38 ವಚನಗಳಲ್ಲಿ ಕ್ರಿಸ್ತನಂತಿರುವ 14 ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.